ಇವತ್ತು ಬೆಳಗ್ಗೆನೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರು. ಬ್ರೋ ತುಂಬ ದಿನದಿಂದ ವೇಟ್ ಮಾಡ್ತಿದ್ದೆ, ಮೀಟ್ ಆಗೋಣ ಅಂತೇಳಿ ಟೈಮೇ ಸಿಕ್ಕಿದ್ದಿಲ್ಲ ಅಂತ ಹೇಳಿ ಮೆಸೇಜ್ ಹಾಕಿದ್ರು. ದಿಸ್ ವಿಡಿಯೋ ಇಸ್ ಲೈಕ್ ಯಾರಾದರೂ ಅವ್ರು ಓದ್ತಿರೋ ಅಂಥ ಯೂನಿವರ್ಸಿಟಿಗೆ ಯಾರಾದರೂ ಜಾಯ್ನ್ ಆಗಬೇಕಂತಿದ್ರೆ ಅವರಿಗೊಂದು ಪಾಸಿಟಿವ್ ನೆಗೆಟಿವ್ ಒಂದು ಇನ್ಫಾರ್ಮೇಷನ್ ಸಿಕ್ಕಂಗಾಗುತ್ತೆ. ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವ್ರ ನೇಮು, ಯಾವ ಯೂನಿವರ್ಸಿಟಿ ಏನಂತೆಲ್ಲ ಅವರೇ ಹೇಳ್ತಾರೆ. ಕಾಲೇಜೆಲ್ಲ ಚೆನ್ನಾಗಿದೆ, ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಅವರು ಹೇಳಿದ್ರು ನನಗೆ ಒಂದು ದಿವಸ ಪರ್ಸ್ನಲಾಗಿ, ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅವ್ರನ್ನ ಜಾಸ್ತಿ ನಮ್ಮದೇ ನೀವು ಒಂದು ಸಲ ನೋಡಬೇಕು. ನನಗೆ ಆ್ಯಕ್ಚುಲಿ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೆ ನಾನು ಸೊ ಇದೊಂದು ಮೇನ್ ಇಂಪಾರ್ಟೆಂಟು. ಕ್ಯಾಸ್ಟ್ ಲೆಟರ್ ಇಲ್ಲದೇ ನೀವು ವೀಸಾ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಕ್ಯಾಸ್ಟ್ ಲೆಟ್ರು ಮೇನ್ ಇಂಪಾರ್ಟೆಂಟು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಲೈಫ್ ಕ್ಲಿಕ್ಸ್ ಕನ್ನಡ. ಗೈಸ್, ಯಾರಾದರೂ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರು. ಬ್ರೋ ತುಂಬ ದಿನದಿಂದ ವೇಟ್ ಮಾಡ್ತಿದ್ದೆ, ಮೀಟ್ ಆಗೋಣ ಅಂತೇಳಿ ಟೈಮೇ ಸಿಕ್ಕಿದ್ದಿಲ್ಲ ಅಂತ ಹೇಳಿ ಮೆಸೇಜ್ ಹಾಕಿದ್ರು. ಸೊ ಅದಕ್ಕೆ ಇವತ್ತು ಫ್ರೀ ಇದ್ದೀನಿ, ಬನ್ನಿ ಬ್ರೋ ಮೀಟ್ ಆಗೋಣ ಅಂತ ಹೇಳಿದ್ದೀನಿ. ಸೊ ಅವರು ಎಲ್ಲ ದೂರದಿಂದ ಬರ್ತಿದ್ದಾರೆ. ಅವ್ರು ಎಲ್ಲಿಂದ ಬಂದರು, ಏನು ಅಂದರೆ ಏನು ಸ್ಟಡಿ ಮಾಡ್ತಾಯಿದ್ದಾರೆ, ಯಾವ ಊರು ಏನು ಅಂತೆಲ್ಲ ಕೇಳೋಣ. ಸೊ ನಾನು ಒಂದು ಪ್ರೀವಿಯಸ್ ಒಂದು ಸ್ಟೋರಿ ಹಾಕಿದ್ದೆ ಇನ್ಸ್ಟಾದಲ್ಲಿ, UK ಯೂನಿವರ್ಸಿಟೀಸ್ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ. ಸೊ ಮಾಡ್ತೀನಿ ಸ್ವಲ್ಪ ಟೈಮ್ ಸಿಕ್ಕ ಮೇಲೆ. ಸೊ ಇವರು ಯಾವ ಯೂನಿವರ್ಸಿಟಿ, ಏನು ಸ್ಟಡಿ ಮಾಡ್ತಿದ್ದಾರೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಮಾತಾಡೋಣ ಬನ್ನಿ. ದಿಸ್ ವಿಡಿಯೋ ಇಸ್ ಲೈಕ್ ಯಾರಾದರೂ ಅವ್ರು ಓದ್ತಿರೋ ಅಂಥ ಯೂನಿವರ್ಸಿಟಿಗೆ ಯಾರಾದರೂ ಜಾಯ್ನ್ ಆಗಬೇಕಂತಿದ್ರೆ ಅವರಿಗೊಂದು ಪಾಸಿಟಿವ್ ನೆಗೆಟಿವ್ ಒಂದು ಇನ್ಫಾರ್ಮೇಷನ್ ಸಿಕ್ಕಂಗಾಗುತ್ತೆ. ಸೊ ಅದಕ್ಕೆ ಅವ್ರ ಹತ್ರನೇ ಎಲ್ಲ ಮಾತಾಡೋಣ. ಗೈಸ್, ಇವಾಗ ಅವರು ಕೂಡ ಬಂದರು. ನಾನು ಸ್ಟೇಷನ್ ಹತ್ರ ಪಿಕ್ ಮಾಡೋಕ್ಕಂತ ಹೋಗಿದ್ದೆ, ಅವರೇ ಡೈರೆಕ್ಟಾಗಿ ಬಂದುಬಿಟ್ಟಿದ್ರು ಲೊಕೇಶನಿಗೆ. ಸೊ ಇವಾಗ ಸ್ಟಾರ್ಬಕ್ಸಲ್ಲಿ ಒಂದು ಕಾಫಿ ತೊಗೊಂಡು ಮಾತಾಡ್ಕೊಂತ ಕೂತ್ಕೊಳ್ಳೋಣ ಅಂತೇಳಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವ್ರ ನೇಮು, ಯಾವ ಯೂನಿವರ್ಸಿಟಿ ಏನಂತೆಲ್ಲ ಅವರೇ ಹೇಳ್ತಾರೆ. ಸೊ ಹಾಯ್ ಬ್ರೋ, ನಿಮ್ಮ ಬಗ್ಗೆ ಒಂದು ಇಂಟ್ರೊಡಕ್ಷನ್ನು. ಒಂದು ನಿಮಿಷ ಮೈಕ್ ಕೊಟ್ಬಿಡ್ತೀನಿ, ಕೇಳಿಸಲ್ಲ. ತಗೊಳ್ಳಿ. ಥ್ಯಾಂಕ್ ಯು. ಯಾವ ಊರು, ಯಾವ ಯೂನಿವರ್ಸಿಟಿ? ಸೊ ನನ್ನ ಹೆಸರು ಸುದೀಪ್ ಅಂತ, ಸೇಮ್ ನಿಮ್ಮ ಬರೋ ಥರನೇ ನನ್ನ ಹೆಸರು. ನಾನು ಕರ್ನಾಟಕದವನು, ಬೇಸಿಕಲಿ ಹಾಸನ ಹುಡುಗ. ನಾನು ರೇವನ್ಸ್ಬರ್ನ್ ಯೂನಿವರ್ಸಿಟಿಲಿ ಓದ್ತಾ ಇದ್ದೀನಿ. ನನ್ನ ಕೋರ್ಸ್ ಬಂದು MSc ಬಿಸ್ನೆಸ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸು. ಕಾಲೇಜೆಲ್ಲ ಚೆನ್ನಾಗಿದೆ, ಟೀಚಿಂಗ್ ಚೆನ್ನಾಗಿದೆ. ಯಾಕೆಂದರೆ ನನಗೆ ದಿನಕ್ಕೆ 2 ಕ್ಲಾಸಸ್ ಇರುತ್ತೆ. ಅಲ್ಲ, ವಾರದಲ್ಲಿ ದಿನಕ್ಕೆ 2, ವಾರಕ್ಕೂ 2 ದಿನ. ಹಾಂ, ಇಲ್ಲಿ ಮೋಸ್ಟ್ ಆಫ್ ದಿ ಯೂನಿವರ್ಸಿಟಿ ಹಂಗೆ ತಾನೆ, ವಾರದಲ್ಲಿ 2 ದಿನ ಇದ್ದಿದ್ದು. ನನಗೆ ಫಸ್ಟ್ ಸೆಮಿಸ್ಟರಲ್ಲೂ 3 days ಇತ್ತು, ಬಟ್ ಸೆಕೆಂಡ್ ಸೆಮ್ಮಲ್ಲಿ ರೆಡ್ಯೂಸ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿ. ಎಕ್ಸಾಮ್ಸ್ ಎಲ್ಲ ಹೆಂಗೆ ಅಂದರೆ ನಮಗೆ ಅಸೈನ್ಮೆಂಟ್ಸ್ ಇರುತ್ತೆ. ಪ್ರತಿ ಮಾಡ್ಯೂಲ್ಗೂ ಒಂದೊಂದು ಅಸೈನ್ಮೆಂಟು, ಫೈನಲ್ ಸಬ್ಮಿಷನ್, ಪ್ರೆಸೆಂಟೇಷನ್ ಇರುತ್ತೆ ಅಷ್ಟೇ ಬ್ರೋ. ಇನ್ನೇನು ರಿಟರ್ನ್ ಎಕ್ಸಾಮ್ಸ್ ಎಲ್ಲ ಇಲ್ಲ. ಸೆಮಿನಾರ್ಸು ನಾವು ಪೀಸಾಗಿ ಬಿಟ್ಟಿದ್ದಾರೆ, ಪೀಸಾಗಿರುತ್ತೆ. ಪ್ರೆಸೆಂಟೇಷನ್ಸ್ ನಮಗೆ ಬೇಕು ಅಂದರೆ ಮಾಡ್ತೀವಿ. ಲೆಕ್ಚರರ್ಸ್ ನಮ್ಮ ಜೊತೆ ಫ್ರೆಂಡ್ಲಿ ಆಗಿದ್ದಾರೆ, ಅದೊಂದು ಹೆಲ್ಪ್. ಇಲ್ಲ, ನಮ್ಗೆ ಆ್ಯಕ್ಚುಲಿ ಒಬ್ಬರು ನೈಜೀರಿಯನ್ ಲೆಕ್ಚರರ್ ಇದ್ದಾರೆ. ಅವ್ರಿಗಿರೋಷ್ಟು ಪೇಷನ್ಸ್ ಮತ್ತು ಟ್ಯಾಲೆಂಟು ಮತ್ತು ಅವ್ರಿಗೆ ಡೆಪ್ತ್ ಇದೆ ನಾಲೆಡ್ಜು ಕೋರ್ಸ್ ಬಗ್ಗೆ. ಕೆಲವೊಬ್ಬರು ತುಂಬ ಶಾರ್ಪ್ ಇರ್ತಾರೆ ಬ್ರೋ. ಅವ್ರು ಏನು ಮೇನ್ಲಿ ಅಂದರೆ, ನಾನೇ ಫಸ್ಟ್ ಸೆಮಿಸ್ಟ್ರಲ್ಲಿ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ನಂದು ಡೇಟಾ ಸೈನ್ಸ್ ಕಾನ್ಸೆಪ್ಟ್ಸ್ ಹೆಂಗೋ ಇಂಡಿಯಾದಲ್ಲಿ ಓದಿದ್ನಲ್ಲ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಅವರು ಹೇಳಿದರು ನನಗೆ ಒಂದು ದಿವಸ ಪರ್ಸ್ನಲಾಗಿ ಕರೆದು, ಐ ನೋ ವಾಟ್ ಯು ಆರ್ ಗೋಯಿಂಗ್ ಥ್ರೂ, ಬಟ್ ನೆಗ್ಲೆಕ್ಟ್ ಮಾಡಬೇಡ ಅಂತ ಒಂದು ದಿವಸ ಹೇಳಿದರು. ಅವಾಗಿಂದ ಏನು ಮಾಡಲ್ಲ ಬ್ರೋ. ಅವರಿಂದನೇ ನಾನು ಆ್ಯಕ್ಚುಲಿ ಸೆಕೆಂಡ್ ಸೆಮ್ ಅವರೇ ಸಿಕ್ಕಿದ್ರು ನಮಗೆ. ಸೊ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಾನು ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಲೈಕ್ UK ಯೂನಿವರ್ಸಿಟೀಸ್ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ. ಲೈಕ್ ನಾನು ಈ ಥರ ಪರ್ಸ್ನಲ್ಲಾಗಿ ಒಬ್ಬರನ್ನ ಮೀಟ್ ಮಾಡಿ ಅವ್ರ ಯೂನಿವರ್ಸಿಟಿ ಯಾವುದು, ಏನೋ ಕೋರ್ಸ್ ಯಾವುದು ಅಂತ ಕೇಳಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳ, ಅಥವಾ ನಾನೇ ಒಂದು ಲೀಸ್ಟ್ ಮಾಡಿಕೊಂಡು ಕುತ್ಕೊಂಡು ಇನ್ಫಾರ್ಮೇಷನ್ ಹೇಳಲ್ಲ ಅಂತ ನನಗೆ ಡೌಟ್, ಅಂದರೆ ಒಂದು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಅದನ್ನು ನೀವು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಲೈಕ್ ಈ ಥರ ಒಬ್ಬರನ್ನ ಯಾರನ್ನೋ ಮೀಟ್ ಆಗಿ ಅವ್ರು ಯಾವ ಯೂನಿವರ್ಸಿಟಿ ಏನಂತ ಕೇಳಿಬಿಟ್ಟು ಆ ಥರ ಇನ್ಫಾರ್ಮೇಷನ್ ತೊಗೊಂಡ್ರೆ ಬೈನು ಎಕ್ಸ್ಪೀರಿಯನ್ಸ್, ಅಂದರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಮ್ಯಾಟ್ರ್ ಆಗುತ್ತಲ್ವ. ಸೊ ಅದಕ್ಕೆ ಒಂದು ಕಮೆಂಟ್ ಹಾಕಿ ನೋಡೋಣ. ಸೊ ಇವಾಗ ಇವ್ರದ್ದು ಯೂನಿವರ್ಸಿಟಿ ಯಾವುದು, ಕೋರ್ಸ್ ಯಾವುದು ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇವ್ರಿಗೆ ಡೈರೆಕ್ಟಾಗಿ DM ಮಾಡಿ, ಅಥವಾ ಯೂನಿವರ್ಸಿಟಿ ನೇಮ್ ಬೇಕಾದರೆ ನಾನು ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ. ಸೊ ನೋಡಿ, ಅವ್ರದ್ದು ಫೀಸೆಲ್ಲ ಎಷ್ಟಿದೆ ಬ್ರೋ? ಫೀಸ್ ಆ್ಯಸ್ ಯೂಶುವಲ್ ಬ್ರೋ. ನನಗೆ ಮಾಮೂಲಿ UK ಎಷ್ಟಿದೆ, 14,500 ಪೌಂಡ್ಸ್ ಇದೆ ಟೋಟಲ್ 14,500. ಕೊಡ್ಬೋದಲ್ಲ ಬ್ರೋ, ಲಂಡನ್ ಅಲ್ಲ ಆದರೆ ಆ್ಯಕ್ಚುಲಿ 18,500 ಇತ್ತು.
ನಿಮಗೆ ಗೊತ್ತಲ್ಲ, ಅದರಲ್ಲಿ ಮೈನಸ್ ಮಾಡ್ತಾರೆ, ಸ್ಕಾಲರ್ಶಿಪ್ಸಿಗೆ ಮೈನಸ್ ಮಾಡ್ತಾರೆ. ಸೊ ಅದನ್ನು ಮೈನಸ್ ಮಾಡಿ 14,500 ಅರೌಂಡ್ ಬಂತು. ಡಿಪೆಂಡ್ ಆಗುತ್ತೆ ಇನ್ಸ್ಟಾಲ್ಮೆಂಟ್ಸಲ್ಲಿ ನೀವು ಪೇ ಮಾಡೋದು. ಮಂತ್ಲಿ ಕೊಡ್ತಾರೆ, ಇಯರ್ಲಿನೂ ಕೊಡ್ತಾರೆ, ಕ್ವಾರ್ಟರ್ಲಿನೂ ಕೊಡ್ತಾರೆ. ಬಟ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರು ಲಾಸ್ಟ್ ಮೂಮೆಂಟಿಗೆ ಕ್ಯಾಶ್ ತೊಗೊಳಕ್ಕೆ ಓಡಾಡ್ತಿದ್ದೀರಾ ಅವ್ರಿಗೆ ಮಾತ್ರ ಕಂಡೀಷನ್ಸ್ ಹಾಕ್ತಾರೆ. ನನಗೆ ಅದರಲ್ಲಿ ನಾನು ಒಬ್ಬ 2 ಕಂಡೀಷನ್ ಹಾಕಿದ್ರು. ವಿ ಹ್ಯಾವ್ ಟು ಪೇ 70% ಆಫ್ ದ ಫೀಸ್ ಫಸ್ಟು, ಕ್ಯಾಶ್ ರಿಲೀಸ್ ಮಾಡಲ್ಲ. ಇಲ್ಲಾಂದರೆ 70% ಪೇಮೆಂಟ್ ಕ್ಲಿಯರ್ ಆದಮೇಲೆ ಕ್ಯಾಶ್ ಕೊಡೋದು. ಲಾಸ್ಟ್ ಮೂಮೆಂಟು ಇನ್ನೇನು 15 ಡೇಸ್ ಇದೆ ಕ್ಲೋಸ್ ಆಗೋಕ್ಕೆ ಅನ್ನೋಕೆ, ಅವಾಗ ಮಾತ್ರ ನಾನು ಆ ಸಿಚುವೇಷನಲ್ಲಿ ಮಾತ್ರ ಹೇಳ್ತಾ ಇರೋದು. ನನಗೆ ಲೇಟ್ ಆಯಿತು ಆ್ಯಕ್ಚುಲಿ. ನಾನು ಹೇಳಿದ್ನಲ್ಲ ನಿಮಗೆ, ನಂದು ಇದ್ರ US ಇದೇನೋ ರಿಜೆಕ್ಷನ್ ಆಯಿತು, ಶಿಫ್ಟ್ ಆದೆ UK. ಸೊ ಹಂಗಾಗಿ ಅದೊಂದು ಹಾಕ್ತಾರೆ. ಇನ್ನೊಂದು ಯು ಹ್ಯಾವ್ ಟು ಪೇ 70% ಆದಮೇಲೆ ಇನ್ನೊಂದೇನೋ ಹಾಕಿದ್ರು, ಬಟ್ ನಾನು ಅದು ಮರ್ತುಬಿಟ್ಟಿದ್ದೀನಿ. ಬಟ್ 70% ಅಂದರೆ ಭಾಳ ರಿಸ್ಕ್ ಆಗುತ್ತೆ. ನಾನು ಆ್ಯಕ್ಚುಲಿ ಪೇಮೆಂಟ್ ಕ್ಲಿಯರ್ ಮಾಡಿದೆ ಫುಲ್ ಕ್ಲಿಯರ್ ಮಾಡಿ. ಬಟ್ ಪೆನಾಲ್ಟಿ ಹಾಕಿದ್ರು. ಬಟ್ ಅದು ಚಿಕ್ಕ ಅಮೌಂಟು 0.37p ಹಾಕಿದ್ರು. 37p? ಅದೇ 1 ಡೇ ಲೇಟ್ ಆಯಿತು ಅಂತ. 1 ಡೇ ಲೇಟಾಗಿ 37p ಪೆನಾಲ್ಟಿನ? ಅದು ಆದಮೇಲೆ 1 ವೀಕಿಗೆ ಪೇ ಮಾಡಿ ನಾನು ಕ್ಲಿಯರ್ ಮಾಡಿಬಿಟ್ಟೆ. ಸೊ ಇದೊಂದು ಮೇನ್ ಇಂಪಾರ್ಟೆಂಟು. ಕ್ಯಾಶ್ ಲೆಟರ್ ಇಲ್ಲದೇ ನೀವು ವೀಸಾ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಕ್ಯಾಶ್ ಲೆಟ್ರು ಮೇನ್ ಇಂಪಾರ್ಟೆಂಟು. ಸೊ ಇವ್ರದ್ದು ಯಾವ ಕನ್ಸಲ್ಟೆನ್ಸಿ ಥ್ರೂ ಬಂದರು ಏನು ಅಂತ ಹೇಳಿ ಕೇಳೋಣ ಬನ್ನಿ. ಸೊ ಆ್ಯಕ್ಚುಲಿ ನಾನು ಬಂದುಬಿಟ್ಟು ಬ್ಯಾಂಗ್ಳೂರ್ ಬೇಸ್ಡು. ಅದು ಮೇವಿನ್ ಕನ್ಸಲ್ಟಿಂಗ್ಸ್ ಅಂತ ಜಯನಗರಲ್ಲಿದೆ. ಅದು ಸ್ವಲ್ಪ ದೊಡ್ಡ ಕನ್ಸಲ್ಟೆನ್ಸಿ. ಮುಂಬೈಲಿದೆ, ಚೆನ್ನೈಯಲ್ಲಿದೆ. ಓಕೆ, ನಾನು ಮೇವಿನ್ ಕನ್ಸಲ್ಟಿಂಗ್ಸಿಂದ ಬಂದಿದ್ದು. ಅವರು ಜಯನಗರಲ್ಲಿದೆ. ಅವರು ನನಗೆ ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡ್ ಅವರು. ಸೊ ಅವರು ನನಗೆ ಮೋಸ್ಟ್ ಪ್ರಾಬಬ್ಲಿ ಒಂದು 8 ಇಯರ್ಸಿಂದ ಗೊತ್ತು. ಸೊ ಹಂಗಾಗಿ ನಾನು ನಿಜ ಹೇಳಬೇಕು, ನನಗೆ ₹1 ತೊಗೊಂಡಿಲ್ಲ ಕನ್ಸಲ್ಟೆನ್ಸಿ. UK ಫೀಸ್ ಇಲ್ಲ, US ಫೀಸ್ ಇಲ್ಲ. ಆಮೇಲೆ ಏನಾಯಿತು, ನನಗೆ US ಗೆ 2 ಇಯರ್ಸಿಂದ ಟ್ರೈ ಮಾಡಿದೆ. 1 ಇಯರ್ ಟ್ರೈ ಮಾಡಿದೆ, ಸಿಗಲಿಲ್ಲ. ಬಟ್ ಲಾಸ್ಟ್ ಮೂಮೆಂಟ್ ಅವರು ಸಡನ್ನಾಗಿ ಶಿಫ್ಟ್ ಮಾಡಿಬಿಟ್ರು, UK ಹೋಗೋಣ ಅಂತ. ಅವರೇ ಕಾನ್ಫಿಡೆನ್ಸ್ ಕೊಟ್ಟರು. ಓಕೆ, ಶಿಫ್ಟ್ ಆಗೋಣ ಅಂದ್ವಿ. ಅವರೊಂದು ಹೇಳಿದರು, ಒಂದು ಲೆಟರ್ ರೆಡಿ ಮಾಡ್ಕೊಳ್ಳೋಣ, US ವೀಸಾ ಡಿಕ್ಲೇರ್ ಮಾಡ್ಬೋಣ, ಏನಕ್ಕೆ ರಿಜೆಕ್ಟ್ ಆಗಿದೆ ಅಂತ. ಒಂದು ಲೆಟರ್ ರೆಡಿ ಮಾಡ್ತೀನಿ, ನಾನೇ ಲೆಟರ್ ರೆಡಿ ಮಾಡಿಕೊಡ್ತೀನಿ ಅಂತ. ನನ್ನ ಹತ್ರ ಇದೆ, ಬೇಕಾದ್ರೆ ನಿಮಗೆ ಅದು ಕಳಿಸ್ಕೊಡ್ತೀನಿ ಪ್ರೂಫಾಗಿ. ಅದನ್ನು ಬೇಕಾದ್ರೆ ತೋರಿಸಿ ನಿಮ್ಮ ಆಡಿಯನ್ಸ್ಗೆ. ಅದನ್ನು ರೆಡಿ ಮಾಡಿಕೊಟ್ರು. ಅದನ್ನು ನಾನು ಅಟ್ಯಾಚ್ ಮಾಡಿ ವೀಸಾ ಫೈಲಿಂಗ್ ಹೋದಾಗ ಅದು ಕೊಟ್ಟಿದ್ದೆ. ಅಪ್ರೂವ್ ಮಾಡಿ ನನಗೆ ವೀಸಾ ಕೊಟ್ಟರು. ರೀಸನಿಂಗ್ ಏನು ಅಂತ ನಾನು ನಿಮಗೆ ಅದನ್ನು ಪ್ರೂಫಲ್ಲಿ ಕೊಡ್ತೀನಿ. ನಿಮಗೆ ಯಾವ ಥರ ಫಾರ್ಮ್ಯಾಟ್ ಇರುತ್ತೆ ಅದನ್ನೆಲ್ಲ ನಿಮಗೆ ಕೊಡ್ತೀನಿ. ಬಟ್ ಕನ್ಸಲ್ಟೆನ್ಸಿ ನೀವು ಚೆನ್ನಾಗಿದೆ. ಏನು ಅಂದರೆ ಯಾರು ನಿಮಗೆ ತೊಂದರೆ ಕೊಡಲ್ಲ, ನೀವು ಗಡಿಬಿಡಿಯಾಗಿ ಮಾಡಲ್ಲ. ನಿಮಗೆ ಅದೇ ಮೇನ್ ಇಂಪಾರ್ಟೆಂಟ್. ನೀವು ಯಾವ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ತೀರೋ ಸೆಲೆಕ್ಷನ್ ಅವರೇ ಬೇಕಾದ್ರೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಮಾರ್ಕ್ಸ್ ಪ್ರಕಾರನೂ ಕೊಡ್ತಾರೆ. ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅವ್ರನ್ನ ಜಾಸ್ತಿ ನಮ್ಮದೇ ನೀವು ಒಂದು ಸಲ ನೋಡಬೇಕು. ಸೊ ಇದು ಎಲ್ಲ ಮ್ಯಾಟ್ರ್ ಆಗುತ್ತಾ? ಯಾವುದು ರ್ಯಾಂಕಿಂಗು, ಯೂನಿವರ್ಸಿಟಿ ರ್ಯಾಂಕಿಂಗ್ ಎಲ್ಲ ಆಬ್ವಿಯಸ್ಲಿ ಮ್ಯಾಟ್ರ್ ಆಗುತ್ತೆ. ನಿಮ್ದು ಐಲ್ಟ್ಸ್ ಆಗಿರ್ಬೋದು, GRE ಆಗಿರ್ಬೋದು. UKಗೆ ಐಲ್ಟ್ಸ್ ಸಾಕಾಗುತ್ತೆ. ಅಥವಾ ಯೂನಿವರ್ಸಿಟಿ ರ್ಯಾಂಕಿಂಗ್ ಈಗ ಕೆಲವೊಬ್ರು ಹೆಂಗೆ ಅಂತಂದರೆ ಯೂನಿವರ್ಸಿಟಿ ರ್ಯಾಂಕಿಂಗ್ ಮೇಲೆ ಯೂನಿವರ್ಸಿಟಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಹೌದು, ಮ್ಯಾಟ್ರ್ ಆಗುತ್ತೆ. ನನಗೆ ಆ್ಯಕ್ಚುಲಿ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ನಾನು ಬೇರೆ ಯೂನಿವರ್ಸಿಟಿಗೆ ಹೋಗ್ಬೇಕಾಗಿ ಬಂತು. ನಿಮಗೆ ಯೂನಿವರ್ಸಿಟಿ ರ್ಯಾಂಕಿಂಗು ಮ್ಯಾಟ್ರ್ ಆಗುತ್ತೆ. ಗೈಸ್, ಇವಾಗ ಸ್ಟಾರ್ಬಕ್ಸಲ್ಲಿ ಕಾಫಿ ಕುಡಿದು ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಎಲ್ಲಿಗೆ ಬಂದಿದ್ದೀವಿ ಬ್ರೋ? ಯೂನಿವರ್ಸಿಟಿ. ನಮ್ಮ ಇವರ ಯೂನಿವರ್ಸಿಟಿ ಹತ್ರನೇ ಬಂದುಬಿಟ್ವಿ. ಸುಮ್ಮನೆ ಬೇರೆ ಬೇರೆ ಕಡೆ ಹೋಗಿ ವೀಡಿಯೋ ಮಾಡೋದಕ್ಕಿಂತ ಒಂದು ಯೂನಿವರ್ಸಿಟಿ ಟೂರ್ ಕೊಟ್ಟಂಗೆ ಆಗುತ್ತೆ, ಹಂಗೆ ಯೂನಿವರ್ಸಿಟಿ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಬಂದ್ವಿ. ಯೂಸ್ಫುಲ್ ಆಗುತ್ತೆ ಅಂತ. ಸೊ ಈ ಯೂನಿವರ್ಸಿಟಿ ಬಂದುಬಿಟ್ಟು ಲೊಕೇಶನ್ನು ನಾರ್ತ್ ಗ್ರೀನಿಚ್ ಅಲ್ಲ? ನಾರ್ತ್ ಗ್ರೀನಿಚ್ಚು, ಪೆನಿಸುಲಾ. ಲಂಡನಲ್ಲಿ ಇರೋವಂಥದ್ದು. ಲಂಡನ್ ಲೊಕೇಶನ್ ತಾನೇ ಇದು. ಇನ್ನೊಂದು ಬ್ರಾಂಚ್ ಆಯ್ತಾ ಇದು? ಸೊ ಇದೊಂದೇ ಬ್ರಾಂಚ್ ಇರೋದು. ಇದೇ ಯೂನಿವರ್ಸಿಟಿ ನೋಡಿ, ಇಲ್ಲಿ ಕಾಣ್ತಿದೆ ಅಲ್ಲ ಬಿಲ್ಡಿಂಗು. ಇದು ಒಂದು ಬ್ರಾಂಚು. R1 ಬಿಲ್ಡಿಂಗು. ಅದು R2 ಬಿಲ್ಡಿಂಗು. ಇದು R2 ಬಿಲ್ಡಿಂಗ್ ಅಂತೆ. ಇದಾ? ಅದು R3 ಬಿಲ್ಡಿಂಗ್. ಇರೋ 3 ಬಿಲ್ಡಿಂಗ್ ಇದಾವೆ. ಇದು ಒಂದು ಮತ್ತೆ ಇದು ಒಂದು ಬಿಲ್ಡಿಂಗು. ಇದು ಮೇನಾ? ಇದು ಮೇನ್. ಓಕೆ, ಇದೇ ಮೇನ್ ಬ್ಲಾಕ್ ಅಂತೆ. ಸೊ ಇದು 2 ಕ್ಲಾಸಸ್ಸು. ಅಲ್ಲೂ ಕ್ಲಾಸಸ್ ನಡೀತಾವಾ? ನಿಮ್ದು ಯಾವ್ದು ಕ್ಲಾಸು? ನಮ್ಮ ಕ್ಲಾಸ್ ಇರೋದು R1 ಬಿಲ್ಡಿಂಗ್. ಓಕೆ, ಈ ಬಿಲ್ಡಿಂಗಲ್ಲಿ ಇವ್ರ ಕ್ಲಾಸ್ ಇರೋದಂತೆ. ಸೊ ಯೂನಿವರ್ಸಿಟಿ ಟೂರು ಒಳಗಡೆ ಹೋಗಿ ಕೇಳೋಣ, ನೋಡೋಣ. ಕಾಲೇಜು ಇದು ಯೂನಿವರ್ಸಿಟಿ ಪಕ್ಕದಲ್ಲೇ ಶಾಪಿಂಗ್ ಮಾಲ್ ಇದೆ ನೋಡಿ. ದ O2 ಮಾಲ್ ಅಂತ ಹೇಳ್ಬಿಟ್ಟಿದ್ದು ಪಕ್ಕದಲ್ಲೇ ನೋಡಿ. ಎಷ್ಟು ಚೆನ್ನಾಗಿದೆ ಇದು. ಆ್ಯಕ್ಚುಲಿ ನಾನು ಒಂದ್ಸಲಿ ಟೂರ್ ಮಾಡಿದ್ದೆ O2 ಮಾಲ್ದು. ನೋಡಿ ಏನು ಸಕ್ಕತ್ತಾಗಿದೆ ಯೂನಿವರ್ಸಿಟಿ ಹೊರಗಡೆ. ಬನ್ನಿ ಇವಾಗ ಯೂನಿವರ್ಸಿಟಿ ಟೂರ್ ಕೇಳೋಣ ಒಳಗಡೆ. ಪ್ರಿಂಟಲ್ಲ?
ಹಾಂ ಕೇಬಲ್ ಕಾರ್ ಇಲ್ಲಿಂದ ಕಾಣಲ್ಲಲ್ಲ? ಕೇಬಲ್ ಕಾರ್ಗೆ ಅಲ್ಲೋವೆ. ಅಲ್ಲ ಇಲ್ಲಿಂದ ಕಾಣಿಸಲ್ಲ. ಯೂನಿವರ್ಸಿಟಿ ಒಳ್ಳೆ ಒಂದು ಪ್ರೈಮ್ ಲೊಕೇಶನಲ್ಲಿದೆ. ಯಾಕೆ ಗೊತ್ತಾ? ಪಕ್ಕದಲ್ಲೇ ಓಟು ಮಾಲು, ಈ ಕಡೆ ಹೋದರೆ ಕೇಬಲ್ ಕಾರ್ ಇದೆ. ಕೇಬಲ್ ಕಾರು ಒಳ್ಳೆ ಲೊಕೇಶನ್ನು. ವಾ ಸಖತ್ತಾಗೈತೆ. ಇದೆ ನೋಡಿ ಯೂನಿವರ್ಸಿಟಿ. ಏನು ಸ್ಪೆಲ್ ಮಾಡ್ತೀರಾ ಬ್ರೋ ಇದು? ರೇವನ್ಸ್ಬೋರ್ನ್ ಯೂನಿವರ್ಸಿಟಿ ಲಂಡನ್ ಕ್ಯಾಂಪಸ್ಸು. ಇಲ್ಲ ಇದೇ ಕ್ಯಾಂಪಸ್ ತಾನೇ, ಲಂಡನ್ ಒಂದೇ. ಇದೇ ಮೇನ್ ಕ್ಯಾಂಪಸ್. ಸಖತ್ತಾಗೈತೆ ಬಿಲ್ಡಿಂಗು. ವಾ ಒಳ್ಳೆ ಫ್ಲೈಟ್ ವ್ಯೂವು. ಸೊ ಗೈಸ್ ಬನ್ನಿ ಇವಾಗ ನಮ್ಮ ರೇವನ್ಸ್ಬೋರ್ನ್ ಯೂನಿವರ್ಸಿಟಿ ಒಂದು ಟೂರ್ ಕೊಡ್ತೀವಿ. ನಿಮಗೆ ಯಾವ ಥರ ಇದೆ, ಕ್ಲಾಸಸ್ ಹೆಂಗಿದೆ, ಲೈಬ್ರರಿ ಹೆಂಗಿದೆ ಎಲ್ಲ ನೋಡೋಣ ಬನ್ನಿ.